ಕಟಕಭಾಮಿಯಲ್ಲಿ ಶಿರಗುಪ್ಪಿಯ ಜೆಸಿಎಲ್ ಸಹಕಾರಿಯ 10ನೇ ಶಾಖೆ ಉದ್ಘಾಟನೆ. ಗ್ರಾಮೀಣ ಸಹಕಾರಿಗಳಿಂದ ರೈತರಿಗೆ ಅನುಕೂಲ. ಗುರುಸಿದ್ದೇಶ್ವರ ಮಹಾಸ್ವಾಮೀಜಿಗಳು. ಗ್ರಾಮೀಣ ಭಾಗದ ರೈತರಿಗೆ ಸುಲಭ ಸಾಲ ದೊರೆಯಲು ಹಾಗೂ ಜನರಿಗೆ ಅನುಕೂಲವಾಗಲೆಂದು ಸಂಘ ಸಂಸ್ಥೆಗಳನ್ನು ಸ್ಥಾಪಿಸಬೇಕು. ಗ್ರಾಮಗಳ ಬೆಳವಣಿಗೆಯಾದರೆ ಮಾತ್ರ ದೇಶದ ಬೆಳವಣಿಗೆ ಸಾಧ್ಯವೆಂದು ಬೆಂಡವಾಡದ ರೇವಣಸಿದ್ದೇಶ್ವರ ವಿರಕ್ತ ಮಠದ ಗುರುಸಿದ್ದೇಶ್ವರ ಮಹಾಸ್ವಾಮೀಜಿಗಳು ಹೇಳಿದ್ದಾರೆ. ಅವರು ಬುಧವಾರ ದಿನಾಂಕ 30ರಂದು ರಾಯಭಾಗ ತಾಲೂಕಿನ ಕಟಕಭಾಮಿ ಗ್ರಾಮದಲ್ಲಿ, ಕಾಗವಾಡ ತಾಲೂಕಿನ ಶಿರಗುಪ್ಪಿ ಗ್ರಾಮದ ಶ್ರೀ ಜಿನ್ನಪ್ಪಣ್ಣ ಚೌಗ್ಲಿ ಲಾಲ್ ಬಹದ್ದೂರ್ ಕ್ರೆಡಿಟ್ ಸೌಹಾರ್ದ ಸಹಕಾರಿ ಸಂಘದ 10ನೇ ಶಾಖೆಯ ಉದ್ಘಾಟನೆಯ ದಿವ್ಯ ಸಾನ್ನಿಧ್ಯ ವಹಿಸಿ ಮಾತನಾಡುತ್ತಿದ್ದರು. ಮತ್ತು ಯಾರಿಗಾದರೂ ಅಡಚಣೆಯ ಸಮಸ್ಯೆಗಳು ಬಂದರೆ ಅವರನ್ನು ಕೇಳಲು ಅವರ ನೋವಿಗೆ ಸ್ಪಂದಿಸಿ ಸಹಕಾರವನ್ನು ಕೊಟ್ಟು ಬ್ಯಾಂಕಿನ ಸಾಲ ರೂಪದಲ್ಲಿ ಸಹಾಯವನ್ನು ಮಾಡತಕ್ಕಂಥ ಒಂದು ಸಂಸ್ಥೆ ಇವತ್ತು ನಮ್ಮ ಕಡೆಗಳ ಗ್ರಾಮಕ್ಕೆ ಬಂದು ಪಾದಾರ್ಪಣೆ ಮಾಡ್ತದೆ ಅಂತಕ್ಕಂಥ ಒಂದು ಹೆಗ್ಗಳಿಕೆಯನ್ನು ಇವತ್ತು ನಾವು ಬಹಳ ಸಂತೋಷದಿಂದ ಅಭಿನಯಿಸ್ತಾ ಇದ್ದೀವಿ. ಸಂಸ್ಥೆಯ ಅಧ್ಯಕ್ಷ ಬಮ್ಮಣ್ಣ ಚೌಗ್ಲೆ ಮಾತನಾಡಿ, ಸಂಘವು 128 ಕೋಟಿ ರೂಪಾಯಿ ಠೇವು ಹೊಂದಿದ್ದು 63 ಕೋಟಿ ರೂಪಾಯಿ ಸಾಲ ನೀಡಿದೆ ಹಾಗೂ 1,85,00,000 ರೂಪಾಯಿ ನಿವ್ವಳ ಲಾಭವನ್ನು ಗಳಿಸಿದೆ ಎಂದರು. ಇವತ್ತು ಗ್ರಾಮೀಣ ಭಾಗದಲ್ಲಿ ಮಾಡುವ ಉದ್ದೇಶ ಅಂತಂದರೆ ಬಹಳಷ್ಟು ಜನ ಎಲ್ಲ ತಾಲೂಕಾ ಸ್ವಾಮೀಜಿಗಳು ಜಿಲ್ಲಾ ನಮ್ಮದೊಂದು ಉದ್ದೇಶಪ್ಪ ರೈತರ ಕಡೆ ಹಣ ತಗೊಂಡು ರೈತರಿಗೆ ಹಣ ಕೊಟ್ಟು 1% 2% ಅದ್ರಾಗ ಮಾರ್ಜಿನ್ ಇಟ್ಟು ನಾವು ಬ್ಯಾಂಕ್ ಹಾಕ್ಬೇಕು. ರೈತರಿಗೆ ಸಹಾಯ ಆಗುತ್ತೆ. ಭಾಳಷ್ಟು ರೈತರಿಗೆ ಹೆಂಗಾಯ್ತಪ್ಪ, ಯಾರೋ ದೊಡ್ಡ ದೊಡ್ಡ ಬ್ಯಾಂಕ್ ಇರ್ತಾರೆ, ರೈತರು ಸಾಲ ತಗೋಲ್ಲ, ರೈತರಿಗೆ ನಾಳೆ ಕೊಡೋರಿ ಈ ಥರ ಪರಿಸ್ಥಿತಿ ಆಗಿರುತ್ತೆ. ರೈತರು ಯಾರೂ ಸಾಲ ಕೊಡ್ತಾ ಇಲ್ಲ. ಯಾಕಂದರೆ ರೈತ ಪರಿಸ್ಥಿತಿನೂ ಹಂಗಾಯ್ತು. ಬೆಳೆಗೆ ಕಿಮ್ಮತ್ತು ಇರೋಂಗಿಲ್ಲ. ಇವತ್ತು ಬಡ್ಡಿಗೆ ಹಾಕಿದ್ರು ನಾಳೆ ಮಾರ್ಕೆಟ್ ರೇಟ್ ಬ್ಯಾಂಕ್ ಆಗಿರುತ್ತೆ. ರೈತರಿಗೆ ಭಾಳ ಹಣದ ವ್ಯವಸ್ಥೆ ಆಗಬೇಕಾಗಿದೆ. ಆ ಉದ್ದೇಶದಿಂದ ನಾವು ಎಲ್ಲ ಪೇಮೆಂಟ್ ಅವರು ಕೂಡಿ ಸುರುಪಿ ಹೆಡ್ಕಂಡವ್ರು ಕೂಡಿ ವಿಚಾರ ಮಾಡಿ ಏನು ಕಟಕಬಾಯಿ ಒಂದು ಸುರು ಗ್ರಾಮ ಐತಿ, ಹಳ್ಳಿ ಐತಿ, ನಾಳೆ ಯಾವ ಬ್ಯಾಂಕ್ ಎಲ್ಲ ಬೇರೆ ನಮ್ಮಲ್ಲಿ ಬಂದರು ಒಂದ್ಸಲ ಸರ್ ಹಿಂಗೆ ಐತಿ ಮತ್ತು ನಮ್ಮಲ್ಲಿ ಒಂದು ಬ್ಯಾಂಕ್ ತೆಗೀರಿ, ನಮ್ಮದು ಊರು ಐತಿ. ಇವತ್ತಿನಲ್ಲಿ ಬ್ಯಾಂಕ್ ನಮ್ಮದಲ್ಲ, ಇದು ಬ್ಯಾಂಕ್ ನಿಮ್ಮ ಊರ್ದ. ನಾವು ಬರೀ ನಿಯಂತ್ರಣ ಮಾಡೋರು ಅಷ್ಟೇ, ಮಾಡೋದೆಲ್ಲ ನೀವು ಐತಿ. ಹೀಗಾಗಿ ಎಲ್ಲರೂ ಕೂಡಿ ಕಟಕಭಾಮಿಯ ದರೇಶ್ವರ ಮಠದ ಶ್ರೀ ಅಭಿನವ ದರೇಶ್ವರ ಮಹಾಸ್ವಾಮಿಗಳು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಈ ವೇಳೆ ನಿಪುಣಾಳದ ಸೋಮಲಿಂಗೇಶ್ವರ ದೇವಋಷಿ, ಸಂಸ್ಥೆಯ ಅಧ್ಯಕ್ಷ ಬಮ್ಮಣ್ಣ ಚೌಗ್ಲೆ, ಬಸ್ಗೌಡ ಪಾಟೀಲ್, ಸಿದ್ದಗೌಡ ಕಬಾಡಗಿ, ಅಪ್ಪಣ್ಣ ಪಕಾಂಡಿ, ನಿಂಗಪ್ಪ ಪಕಾಂಡಿ, ಚನ್ನಗೌಡ ಪಾಟೀಲ್, ಮಾಳಪ್ಪ ಆಳಗುಂಡಿ, ಅಡಿಬಪ್ಪ ಬೋರ್ಗೌಡ್, ಪ್ರಮೋದ್ ಬೋರ್ಗೌಡ್, ಬಸಪ್ಪ ಪಾಟೀಲ್, ಬಸಪ್ಪ ಗಂಜಾಳಿ, ಮಹಾವೀರ್ ಕಾತ್ರಾಳಿ, ಮಹಾವೀರ್ ಅಕಿವಾಟೆ, ಬಾಬುಸಾಬ್ ಕುರುಂದವಾಡೆ ಸೇರಿದಂತೆ ಪ್ರಧಾನ ಶಾಖೆಯ ಆಡಳಿತ ಮಂಡಳಿಯ ಎಲ್ಲ ಸದಸ್ಯರು, ಎಲ್ಲ ಶಾಖೆಗಳ ಸಲಹಾ ಸಮಿತಿಯ ಸದಸ್ಯರು, ಸಿಬ್ಬಂದಿ ವರ್ಗದವರು, ಹಿತೈಷಿಗಳು, ಠೇವುದಾರರು, ಗ್ರಾಮಸ್ಥರು ಉಪಸ್ಥಿತರಿದ್ದರು. ಪ್ರಧಾನ ಶಾಖೆಯ ಸಿಇಒ ವಿದ್ಯಾಸಾಗರ್ ಚೌಗ್ಲೆ ಸ್ವಾಗತಿಸಿ ನಿರೂಪಿಸಿ ವಂದಿಸಿದರು.
ಪಂಚ್ ನ್ಯೂಸ್ಗಾಗಿ ಕಟಕ್ಪಾಮಿಯಿಂದ ಸಂತೋಷ್ ಗಿರಿ.